ವೀಕ್ಷಕರೇ, ಈ ವಿಡಿಯೋವನ್ನ ನೀವು ತಪ್ಪದೇ ನೋಡಲೇಬೇಕು. ಈ ಯೋಧನ ಸಾಹಸ ನೋಡಿದ್ರೆ ನೀವು ಸಲಾಂ ಅಂತೀರಾ. ಕೆಚ್ಚೆದೆಯ ಹೋರಾಟದ ಬಗ್ಗೆ ಕೇಳಿದ್ರೆ ಈಗಲೇ ಜೈಕಾರ ಹಾಕ್ತೀರಾ. ಅದೇನು ದೇಶಭಕ್ತಿ, ಅದೇನು ಹೋರಾಟ. ಒಬ್ಬನೇ ಒಬ್ಬ ಸೈನಿಕ ಎರಡು ಬೆಟ್ಟಗಳ ನಡುವೆ ನಿಂತು ಶತ್ರು ರಾಷ್ಟ್ರದ ಇಡೀ ಸೇನೆಯನ್ನೇ ಹಿಮ್ಮೆಟ್ಟಿಸಿದ ರೋಚಕ ಸ್ಟೋರಿ ಇದು. ಈ ಅಪ್ಪಟ ದೇಶಭಕ್ತ ಯಾರು? ಜೀವದ ಹಂಗು ತೊರೆದು ಆತ ಮಾಡಿದ ಹೋರಾಟದ ಕತೆ ಕೇಳಿದ್ರೆ ನಿಮ್ಮ ರಕ್ತ ಕೋತ ಕೋತ ಕುದಿಯುತ್ತೆ. ಜಸ್ವಂತ್ ಸಿಂಗ್ ರಾವತ್ ಈ ಹೆಸರು ಪ್ರತಿಯೊಬ್ಬ ಭಾರತೀಯನು ನೆನಪಲ್ಲಿ ಇಟ್ಟುಕೊಳ್ಳೇಬೇಕು. ಶೌರ್ಯ ಕ್ರೌರ್ಯ ಎಂಬ ಪದಕ್ಕೆ ಈ ಯೋಧನೆ ಸೂಕ್ತ ಎನ್ನಿಸುತ್ತೆ. ಈ ಸೈನಿಕನ ಬಗ್ಗೆ ಯಾವುದೇ ಶಾಲಾ ಪಠ್ಯಪುಸ್ತಕದಲ್ಲಿ ಇಲ್ಲ. ಒಂದ್ ವೇಳೆ ಇದ್ದಿದ್ರೆ ಪ್ರತಿಯೊಂದು ಮಕ್ಕಳಿಗೂ ದೇಶಭಕ್ತಿಯ ಬಗ್ಗೆ ಉತ್ತಮ ನಿದರ್ಶನ ಸಿಗ್ತಾ ಇತ್ತು. ಸೇನೆಗೆ ಸೇರುವವರ ಸಂಖ್ಯೆ ಹೆಚ್ಚಾಗ್ತಾ ಇತ್ತು. ದೇಶದ ಭದ್ರತೆ ಬಗ್ಗೆ ಅಪಹಾಸ್ಯ ಮಾಡುವುದು ತಪ್ತಾ ಇತ್ತು. ಭಾರತಾಂಬೆಯ ಹಿತ ಕಾಯುವವರ ಪ್ರಮಾಣ ದ್ವಿಗುಣವಾಗ್ತಾ ಇತ್ತು. ಅಸಲಿ ಕತೆ ಶುರುವಾಗೋದೇ ಇಲ್ಲಿಂದ. ಅದು 1962ರ ಭಾರತ ಚೀನಾ ಯುದ್ಧ. ಹಿಂದಿ ಚೀನಿ ಭಾಯ್ ಭಾಯ್ ಎನ್ನುತ್ತಿರುವಾಗಲೇ ಚೀನಾ ಭಾರತದ ಮೇಲೆ ಸಮರ ಸಾರಿತ್ತು. ಎಂಥ ಸಂದಿಗ್ಧ ಸ್ಥಿತಿ ಅದು. ಭಾರತೀಯ ಸೈನಿಕರಿಗೆ ಹಾಕೋಕೆ ಸರಿಯಾದ ಬಟ್ಟೆ ಮತ್ತು ಬೂಟೂ ಇರಲಿಲ್ಲ. ಬಂದೂಕಿಗೆ ಮದ್ದು ಗುಂಡು ಬಿಡಿ, ಹೊಟ್ಟೆಗೆ ಸರ್ಕಾರ ಸರಿಯಾದ ಹಿಟ್ಟು ಕೊಡ್ಲಿಲ್ಲ ಎನ್ನುವ ಆರೋಪ ಇದೆ. ಅಂದಿನ ಯುದ್ಧ ಸೋಲೋಕೆ ಆಗಿನ ಪ್ರಧಾನಿಯಾಗಿದ್ದ ನೆಹರು ಅವರು ಕಾರಣ ಅಂತ ಹೇಳಲಾಗುತ್ತೆ. ಅದು ಹಳೆ ಕತೆ. ಆದ್ರೆ ಅಲ್ಲಿ ಹೋರಾಟ ನಡೆಸಿದ್ದ ಜಸ್ವಂತ್ ಸಿಂಗ್ ರಾವತ್ ಎಂಬ ಯೋಧ ಪರಾಕ್ರಮವನ್ನೇ ಮೆರೆದಿದ್ದ. ಉತ್ತರಾಖಂಡದ ಪೌರಿ ಗಢವಾಲ ಜಿಲ್ಲೆಯಲ್ಲಿ 1941 ಆಗಸ್ಟ್ 19ರಂದು ಜಸ್ವಂತ್ ಸಿಂಗ್ ರಾವತ್ ಜನಿಸಿದ್ರು. ಅವರ ತಂದೆ ಗುಮಾನ್ ಸಿಂಗ್ ರಾವತ್. ಚಿಕ್ಕ ವಯಸ್ಸಿನಲ್ಲೇ ಸೈನ್ಯ ಸೇರಿದ್ದ ಸಿಂಗ್ ಗಢವಾಲ ರೈಫಲ್ನಲ್ಲಿ ಯುದ್ಧದ ಸಂದರ್ಭದಲ್ಲಿ ರೈಫಲ್ ಮ್ಯಾನ್ ಆಗಿದ್ರು. 1962ರ ಭಾರತ ಚೀನಾ ಯುದ್ಧದಲ್ಲಿ ಅರುಣಾಚಲ್ ಪ್ರದೇಶದ ತವಾಂಗ್ನ ನುರಾರಂಗ್ ಯುದ್ಧದಲ್ಲಿ ಯಾರು ಊಹಿಸಲಾಗದ ರೀತಿಯಲ್ಲಿ ಶತ್ರು ಸಂಹಾರವನ್ನ ಮಾಡಿದ್ರು. 1962ರ ಭಾರತ ಚೀನಾ ಯುದ್ಧ ಅಂತಿಮ ಹಂತದಲ್ಲಿತ್ತು. 14,000 ಎತ್ತರದಲ್ಲಿ 1,000 ಕಿಲೋಮೀಟರ್ ಕ್ಷೇತ್ರ ಅಂದ್ರೆ ಅರುಣಾಚಲ್ ಪ್ರದೇಶಕ್ಕೆ ಸೇರಿದ ಜಾಗ ಯುದ್ಧದ ಮೈದಾನವಾಗಿತ್ತು. ಈ ಸ್ಥಳ ಎದೆ ನಡುಗಿಸುವ ಚಳಿ ಮತ್ತು ಕಲ್ಲು ಬಂಡೆಗಳ ದುರ್ಗಮ ಪ್ರದೇಶ. ಆದ್ರೆ ನಮ್ಮ ಸೈನಿಕರಲ್ಲಿ ದೇಶ ರಕ್ಷಣೆಗಾಗಿ ಹೋರಾಟವನ್ನ ನಡೆಸ್ತಾ ಇದ್ರು. ಚೀನಿ ಸೈನಿಕರು ಭಾರತದ ಭೂಮಿಯನ್ನ ಆಕ್ರಮಿಸಿಕೊಳ್ಳುತ್ತಾ ಗಡಿ ದಾಟಿ ಮುನ್ನುಗ್ತಾ ಇದ್ರು. ಅರುಣಾಚಲ್ ಪ್ರದೇಶದ ತವಾಂಗ್ಗಿಂತ ಮುಂದೆ ಬಂದು ತಲುಪಿದ್ರು. ಭಾರತೀಯ ಸೈನಿಕರು ಕೂಡ ಚೀನಿ ಸೈನಿಕರನ್ನ ಹಿಮ್ಮೆಟ್ಟಿಸೋಕೆ ಜೀವದ ಹಂಗು ತೊರೆದು ಹೋರಾಟವನ್ನ ಮಾಡ್ತಾ ಇದ್ರು. ಚೀನಿ ಸೈನಿಕರ ಆಕ್ರಮಣವನ್ನ ಭಾರತೀಯ ಸೈನಿಕರಿಗೆ ಎದುರಿಸೋಕೆ ಕಷ್ಟವಾಯಿತು. ಯಾಕಂದ್ರೆ ಸಾಕಷ್ಟು ಶಸ್ತ್ರಾಸ್ತ್ರ ಮತ್ತು ಸೈನಿಕರ ಕೊರತೆ ಇತ್ತು. ಗಢವಾಲ ರೈಫಲ್ಸ್ ಬೆಟಾಲಿಯನ್ ಅನ್ನ ಹಿಂದಕ್ಕೆ ಕರೆಸಿಕೊಳ್ಳಾಯಿತು. ಆದ್ರೆ ಜಸ್ವಂತ್ ಸಿಂಗ್ ಹಿಂದಿರುಗುವ ಬದಲು ತಾನೊಬ್ಬನೇ ಅಲ್ಲಿದ್ದು ವೈರಿಗಳನ್ನ ಹಿಮ್ಮೆಟ್ಟಿಸೋಕೆ ನಿರ್ಧರಿಸಿದ್ದ. ಈ ಸಂದರ್ಭದಲ್ಲಿ ಆತನ ನೆರವಿಗೆ ಬಂದಿದ್ದು ನೂರಾ ಮತ್ತು ಸೆಲಾ ಎಂಬ ಇಬ್ಬರು ಬಾಲಕಿಯರು. ಅರುಣಾಚಲ್ ಪ್ರದೇಶದ ಮೊನಾಪಾ ಸಮುದಾಯದ ನೂರಾ ಮತ್ತು ಸೆಲಾ ಎಂಬ ಯುವತಿಯರ ನೆರವಿನಿಂದ ಈತ ಚೀನಾ ಸೈನಿಕರನ್ನ ಹಿಮ್ಮೆಟ್ಟಿಸುವಂತ ತಂತ್ರ ರೂಪಿಸಿದ್ದ. ಫೈರಿಂಗ್ ಗ್ರೌಂಡ್ ರಚಿಸಿ 3 ಸ್ಥಳಗಳಲ್ಲಿ ಮಷಿನ್ ಗನ್ ಮತ್ತು ಟ್ಯಾಂಕ್ ಇಟ್ಟ. ಭಾರತೀಯ ಸೈನಿಕರು ಭಾರೀ ಸಂಖ್ಯೆಯಲ್ಲಿದ್ದಾರೆ ಎಂಬಂತೆ ಶತ್ರು ಸೈನಿಕರಿಗೆ ಭ್ರಮೆ ಹುಟ್ಟಿಸಿದ. ಬೇರೆ ಬೇರೆ ಬಂಕರ್ಗಳಿಂದ ದಾಳಿ ನಡೆಸಿದ. ಆದ್ರೆ ಅಲ್ಲಿ ಇದ್ದಿದ್ದು ಜಸ್ವಂತ್ ಸಿಂಗ್ ರಾವತ್ ಎಂಬ ಒಬ್ಬನೇ ಒಬ್ಬ ಸೈನಿಕ. ಒಮ್ಮೆ ಆ ಕಡೆ ಬೆಟ್ಟದಿಂದ ಫೈರಿಂಗ್, ಇನ್ನೊಮ್ಮೆ ಈ ಕಡೆ ಬೆಟ್ಟದಿಂದ ಗುಂಡಿನ ದಾಳಿ. ಸತತ 3 ದಿನ ಅವನೊಬ್ಬನೇ ಹೋರಾಟವನ್ನ ನಡೆಸಿದ್ದ. 72 ಗಂಟೆಗಳ ಕಾಲ ಏಕಾಂಗಿಯಾಗಿ ಚೀನಾ ಸೈನಿಕರ ವಿರುದ್ಧ ಹೋರಾಡ್ತಾ ಇದ್ದ ಆತ 300ಕ್ಕಿಂತ ಹೆಚ್ಚು ಶತ್ರುಗಳನ್ನ ಹೊಡೆದುರುಳಿಸಿದ್ದ. ಆದ್ರೆ ಅದೃಷ್ಟ ಕೈಕೊಟ್ಟಿತ್ತು. ದುರಾದೃಷ್ಟವಶಾತ್ ಅವರಿಗೆ ಪಡಿತರ ಪೂರೈಸ್ತಾ ಇದ್ದ ವ್ಯಕ್ತಿ ಚೀನಿ ಸೈನಿಕರ ಕೈಗೆ ಸಿಕ್ಕಿಬಿದ್ದ. ಎಲ್ಲ ರಹಸ್ಯವನ್ನ ಆತ ಬಾಯ್ಬಿಟ್ಟಿದ್ದ. 17 ನವೆಂಬರ್ 1962ರಂದು ಚೀನಿ ಸೈನಿಕರು 4 ಕಡೆಯಿಂದ ಸುತ್ತುವರೆದು ಜಸ್ವಂತ್ ಸಿಂಗ್ ಮೇಲೆ ದಾಳಿ ಮಾಡಿದ್ರು. ದಾಳಿಯಲ್ಲಿ ಸೆಲಾ ಹುತಾತ್ಮಳಾದ್ರೆ ನೂರಾ ಚೀನಿ ಸೈನಿಕರ ಕೈವಶವಾದ್ಲು. ತಾನು ಕೂಡ ಶತ್ರು ಸೈನಿಕರ ಕೈಗೆ ಸಿಕ್ಕಿ ಹಾಕಿಕೊಳ್ಳೋದು ಖಚಿತವಾದಾಗ ಯುದ್ಧ ಬಂದಿ ಆಗೋದ್ರಿಂದ ತಪ್ಪಿಸಿಕೊಳ್ಳೋಕೆ ಜಸ್ವಂತ್ ತಾನೇ ಗುಂಡಿಕ್ಕಿಕೊಂಡು ಹುತಾತ್ಮನಾದ ಅಂತ ಹೇಳಲಾಗುತ್ತೆ. ಇನ್ನೊಂದು ಮೂಲಗಳ ಪ್ರಕಾರ ಚೀನಿ ಸೈನಿಕರು ಜಸ್ವಂತ್ ತಲೆ ಕಡಿದು ಕೊಂಡೊಯ್ದಿದ್ರು.
ಆದರೆ ಯುದ್ಧ ಮುಗಿದ ಬಳಿಕ ಅದನ್ನ ಹಿಂದಿರುಗಿಸಿದ್ರು ಎನ್ನಲಾಗುತ್ತೆ. ಆತನ ಧೈರ್ಯ ಸಾಹಸಗಳಿಂದ ಪ್ರಭಾವಿತರಾಗಿದ್ದ ಚೀನಿ ಸೇನೆ ಆತನ ಹಿತ್ತಾಳೆಯ ಪ್ರತಿಮೆಯನ್ನು ನಿರ್ಮಿಸಿ ಭಾರತೀಯ ಸೈನ್ಯಕ್ಕೆ ಉಡುಗೊರೆಯಾಗಿ ನೀಡಿತ್ತು. ಕೆಲವರು ಹೇಳೋ ಪ್ರಕಾರ ಜಸ್ವಂತ್ ಸಿಂಗ್ ತಾನೇ ಗುಂಡು ಹಾರಿಸಿಕೊಂಡಿರಲಿಲ್ಲ, ಬದಲಾಗಿ ಆತನನ್ನ ಬಂಧಿಸಿ ನೇಣಿಗೇರಿಸಲಾಯಿತು ಅಂತ ಹೇಳಲಾಗುತ್ತೆ. ಜಸ್ವಂತ್ ಸಿಂಗ್ ವೀರ ಯೋಧ. ಈ ಸೈನಿಕ ಈಗ ಜೀವಂತವಾಗಿಲ್ಲ, ಆದ್ರೂ ಈತ ದೇಶದ ಗಡಿ ಕಾಯ್ತಿದ್ದಾನೆ. ಆತನಿಗೆ ರಜೆ, ಬಡ್ತಿ ಸಿಗುತ್ತೆ. ನಸುಕಿನ ಜಾವ 4:30ಕ್ಕೆ ಚಹಾ, 9 ಗಂಟೆಗೆ ಬೆಳಗಿನ ಜಾವ ಉಪಹಾರ, ಮಧ್ಯಾಹ್ನ ಊಟ ಎಲ್ಲವನ್ನ ನೀಡಲಾಗುತ್ತೆ. ಜಸ್ವಂತ್ ಸಿಂಗ್ ಹೋರಾಟ ನಡೆಸ್ತಾ ಇದ್ದ ಚೌಕಿಗೆ ಈಗ ಜಸ್ವಂತ್ ಗಡ ಅಂತ ಹೆಸರಿಡಲಾಗಿದೆ. ಅಲ್ಲಿ ಆತನ ಹೆಸರಿನಲ್ಲಿ ದೇವಸ್ಥಾನವನ್ನ ಸಹ ಕಟ್ಟಲಾಗಿದೆ. ಅಲ್ಲಿ ಆತನಿಗೆ ಸೇರಿದ ವಸ್ತುಗಳನ್ನ ಇರಿಸಲಾಗಿದೆ. 4 ಸೈನಿಕರು ಅವರ ಕೋಣೆಯನ್ನ ನೋಡಿಕೊಳ್ತಾರೆ. ರಾತ್ರಿ ಆದಾಗ ಆತನಿಗಾಗಿ ಹಾಸಿಗೆಯನ್ನ ಹಾಸಿ ಇಡಲಾಗುತ್ತೆ. ಸಮವಸ್ತ್ರಕ್ಕೆ ಇಸ್ತ್ರಿ, ಶೂ ಪಾಲಿಶ್ ಮಾಡಲಾಗುತ್ತೆ. ಚಹಾ, ತಿಂಡಿ, ಊಟ ಸಕಾಲಕ್ಕೆ ನೀಡಲಾಗುತ್ತೆ. ಸಾವಿನ ಬಳಿಕವೂ ಜಸ್ವಂತ್ ಸಿಂಗ್ಗೆ ಬಡ್ತಿ, ರಜೆಯನ್ನ ನೀಡಲಾಗುತ್ತೆ. ರೈಫಲ್ ಮ್ಯಾನ್ ಆಗಿದ್ದ ಅವರೀಗ ಮೇಜರ್ ಜನರಲ್ ಆಗಿದ್ದಾರೆ. ಆಗಾಗ ರಜೆ ನೀಡಲಾಗುತ್ತೆ. ಸಕಲ ಸೈನಿಕ ಗೌರವದೊಂದಿಗೆ ಅವರ ಭಾವಚಿತ್ರವನ್ನ ಹುಟ್ಟೂರಿಗೆ ಕಳುಹಿಸಲಾಗುತ್ತೆ. ರಜೆ ಮುಗಿದ್ಮೇಲೆ ಅವರನ್ನ ಮರಳಿ ಜಸ್ವಂತ್ ಗಡಕ್ಕೆ ಕರೆತರಲಾಗುತ್ತೆ. ಸೈನಿಕರು ಹೇಳೋ ಪ್ರಕಾರ ಈಗಲೂ ಜಸ್ವಂತ್ ಸಿಂಗ್ ಗಡಿ ಕಾಯ್ತಿದ್ದಾನೆ. ಭಾರತೀಯ ಸೈನಿಕರಿಗೆ ಮಾರ್ಗದರ್ಶನವನ್ನ ನೀಡ್ತಿದ್ದಾರೆ. ಕರ್ತವ್ಯದ ಸಮಯದಲ್ಲಿ ಸೈನಿಕರಲ್ಲಿ ಯಾರಾದ್ರೂ ನಿದ್ದೆ ಮಾಡಿದ್ರೆ ಜಸ್ವಂತ್ ಸಿಂಗ್ ಆತ್ಮ ಅವರನ್ನ ಎಬ್ಬಿಸುತ್ತೆ ಅಂತ ಹೇಳಲಾಗುತ್ತೆ. ಅವರ ಹೆಸರಿನ ಮುಂದೆ ಹುತಾತ್ಮ ಅಂತ ಬಳಸಲಾಗೋದಿಲ್ಲ. ಮತ್ತವರು ಈಗಲೂ ಕರ್ತವ್ಯದಲ್ಲಿದ್ದಾರೆ ಅಂತ ನಂಬಲಾಗುತ್ತೆ. ಈ ಅಜರಾಮರ ಸೈನಿಕರ ಹೆಸರಿನಲ್ಲಿ 72 Hours ಮಾರ್ಟರ್ ಹೂ ನೆವರ್ ಡೈಡ್ ಎಂಬ ಸಿನಿಮಾವನ್ನ ಕೂಡ ನಿರ್ಮಿಸಲಾಗಿದೆ.